ರಾಯಚೂರು ನಗರದಲ್ಲಿ ಭಾನುವಾರ ಸಂಜೆ 6 ಗಂಟೆಯಿಂದ ಬೆಳಕು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನವನ್ನು ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಎಸ್ಪಿ ಪುಟ್ಟಮಾದಯ್ಯ ಅವರು ಕಲಾವಿದರಿಗೆ ಗೌರವ ಸಲ್ಲಿಸುವ ಕಾರ್ಯ ಈ ಒಂದು ಬೆಳಕು ಸಮ್ಮೇಳನ ಮಾಡುತ್ತಿರುವುದು ತುಂಬಾ ಶ್ಲಾಘನೀಯವಾಗಿದೆ ಎಂದರು. ಬೆಳಕು ಎಂದರೆ ಜ್ಞಾನ ಎಂದರ್ಥ, ಪ್ರೀತಿ, ದಯೆ, ಪ್ರಗತಿ, ಸಾಮರಸ್ಯ ಹಾಗೂ ಸಹಬಾಳ್ವೆಯಾಗಿದ್ದು, ಬೆಳಕು ಇದ್ದಲ್ಲಿ ದ್ವೇಷ ಹಾಗೂ ಸಂಘರ್ಷಗಳು ಇರುವುದಿಲ್ಲ. ಕಲೆಗೆ ಪ್ರೋತ್ಸಾಹಿಸುವ ಮತ್ತು ಕಲಾವಿದರನ್ನು ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನು ಬೆಳಕು ಸಂಸ್ಥೆ ಮಾಡುತ್ತಿದೆ ಎಂದು ಸಮ್ಮೇಳನದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರುಗಳು ಕೂಡ ಭಾಗವಹಿಸಿದರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿದರು. ಎಲ್ಲ ಕವಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಸೃಜನಶೀಲತೆಯನ್ನು ಅನೇಕ ಉತ್ತಮ ಕೃತಿಗಳಿಗೆ ದಾರಿ ಮಾಡಬೇಕೆಂದು ಆಲೋಚಿಸಿದೆ. ನೋಡಿ, ಸಾಹಿತ್ಯ ಸಮಾಜದ ಪ್ರತಿಬಿಂಬ. ಮತ್ತೆ ಯಾವಾಗ ಈ ಅಕ್ಷರಗಳು ನಾಗರಿಕತೆಯಲ್ಲಿ ಹೊರಹೋಗುವಂತ ಮುಕ್ತ ನೋಡಿದ್ರೆ ನಾವು ಬೋಧಿಸಿದರು ಸದ್ಯಕ್ಕೆ ಅಸಂಖ್ಯ ಶಿಲಾಶಾಸನಗಳು. ನಂತರ ಮೊಘಲ್ ಕಾಲದ ಕೆಲವೊಂದು ಸಂಗ್ರಹಗಳು. ನಂತರ 1556ರಲ್ಲಿ ಪೋರ್ಚುಗೀಸರು ಆ ಮಿಸ್ಟರ್ ರಿವರ್ಸ್ಗೆ ಇದನ್ನ ತಂತಾರೆ. ನೆಕ್ಸ್ಟು 1780ರಲ್ಲಿ ಬಂಗಾಳಿ ಗೆದ್ದರು. ನಂತರ ಬ್ರಿಟಿಷರು ಆವಾಗವಾಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವಾರು ಲೇಖನಗಳು ಭಾರತೀಯ ಸಮಾಜದಲ್ಲಿ ಪ್ರಶ್ನಿಸ್ತಾ ಹೋಗ್ತವೆ. ಅದನ್ನು ಸೆನ್ಸಾರ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡೋದು, ಅದು ಸೆನ್ಸಾರ್ ಮಾತ್ರ ಪ್ರಕಟ ಆಗ್ತಾ ಇತ್ತು. ನಂತರ ನಾವು ಸ್ವಾತಂತ್ರ್ಯದ ನಂತರ ಶಾಸಕಾಂಗ